ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಕಾಂಗ್ರೆಸ್ ಮುಖಂಡ ಕಮ್ ರೌಡಿ ಶೀಟರ್ ಹತ್ಯೆಯಾಗಿತ್ತಲ್ಲ, ಹೈದರ್ ಅಲಿ ಹತ್ಯೆ. ಆ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯ ಆಳಕ್ಕಿಳಿತಾ ಇದ್ದಾರೆ. ಈ ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಈ ಮರ್ಡರ್ ಪ್ರಕರಣದಲ್ಲಿ ಹೊರಬರ್ತಾ ಇದೆ. ಹಾಗಾದ್ರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರವಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ರೌಡಿ ಶೀಟರ್ ಹೈದರ್ ಅಲಿ ಕೊಲೆಗೆ ದುಬೈನಲ್ಲಿ ಸ್ಕೆಚ್. ಹಂತಕರ ಟವರ್ ಲೊಕೇಶನ್ ಬೆನ್ನತ್ತಿದ ಪೊಲೀಸರು. ದುಬೈನಿಂದ ಸಂಪರ್ಕಕ್ಕೆ ಬಂದಿರೋ ವ್ಯಕ್ತಿಯ ಮಾಹಿತಿ ಕಲೆ. ಕಾಂಗ್ರೆಸ್ ಮುಖಂಡ ರೌಡಿ ಶೀಟರ್ ಹೈದರ್ ಅಲಿ ಮರ್ಡರ್ ಕೇಸ್ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಗಳು ಹೊರಬರುತ್ತಿವೆ. ಹೈದರ್ ಅಲಿ ಹತ್ಯೆಗೆ ದುಬೈನಲ್ಲಿ ಕೂತು ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿಬರುತ್ತಿದೆ. ಹೈದರ್ ಹತ್ಯೆ ನಡೆದ ದಿನ ದುಬೈಯಿಂದ ಕಾಲ್ಗಳು ಬಂದಿರುವ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿವೆ. ದುಬೈಯಿಂದ ಬಂದಿರುವ ಕಾಲ್ಗಳ ಬಗ್ಗೆ ತೀವ್ರ ಪರಿಶೀಲನೆ ಮಾಡಲಾಗಿದೆ. ವಾಟ್ಸ್ಆಪ್ ಕಾಲ್ಗಳ ಮುಖಾಂತರ ಮಾತನಾಡಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಎನ್ನಲಾಗುತ್ತಿದೆ. ಹಂತಕರ ಕಾಲ್ ಡೀಟೇಲ್ಸ್ಗಳನ್ನ ಗಂಭೀರವಾಗಿ ಪರಿಗಣಿಸಿರೋ ಅಶೋಕನಗರ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬಂಧಿತ ಹಂತಕರ ಟವರ್ ಲೊಕೇಶನ್ ಖಾತ್ರಿಪಡಿಸಿಕೊಳ್ಳುತ್ತಿದ್ದಾರೆ. ಹೈದರ್ ಅಲಿ ಹತ್ಯೆಗೂ ಮುನ್ನ ಹಂತಕರಿಗೆ ದುಬೈನಿಂದ ಸಂಪರ್ಕಕ್ಕೆ ಬಂದಿರೋ ವ್ಯಕ್ತಿಯ ಮಾಹಿತಿ ಕಲೆಗೆ ಮುಂದಾಗಿದ್ದಾರೆ. ಆರೋಪಿಗಳಿಗೆ ದುಬೈನಿಂದ ಯಾರಾದ್ರೂ ದೂರವಾಣಿ ಕರೆ ಮಾಡಿದ್ರಾ? ದುಬೈನಿಂದ ಯಾರಾದ್ರೂ ಸಂಪರ್ಕಕ್ಕೆ ಬಂದಿದ್ರಾ? ಸಂಪರ್ಕಕ್ಕೆ ಬಂದಿದ್ದೇ ಆದ್ರೆ ಆ ವ್ಯಕ್ತಿ ಯಾರು? ಹೀಗೆ ಹತ್ತಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಹತ್ಯೆಯಾದ ಹೈದರ್ ಸಹೋದರ ಸಲೀಂ ದುಬೈ ಲಿಂಕ್ ಬಗ್ಗೆ ಆರೋಪ ಮಾಡಿದ್ರು. ಈ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸದ್ಯ ಬಂಧಿತ ನಯಾಜ್ ಪಾಷಾ, ರಹೀದ್, ವಾಸಿಂ ಸೇರಿದಂತೆ 7 ಮಂದಿ ಹಂತಕರು ಪೊಲೀಸ್ ಕಸ್ಟಡಿಯಲ್ಲಿದ್ದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಂತಕರ ಕಸ್ಟಡಿ ಅಂತ್ಯವಾಗುವಷ್ಟರಲ್ಲಿ ದುಬೈ ರಹಸ್ಯ ಭೇದಿಸಲು ಪೊಲೀಸರು ಮುಂದಾಗಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.